ಒಂದು ಶೋಭಾಯಾತ್ರೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ ದಿನ ಬೆಳಿಗ್ಗೆ ಸುಮಾರು 8:15ಕ್ಕೆ ಕೃಷ್ಣ ಮಠದಿಂದ ಒಂದು ಜ್ಯೋತಿ, ಮಠದ ಸ್ವಾಮಿಗಳಿಂದ ಒಂದು ಜ್ಯೋತಿ ಹಸ್ತಾಂತರವಾಗಲಿದೆ. ಅಲ್ಲಿಂದ ನಾವು ನಮ್ಮ ಕಾಲೇಜು ಶುರುವಾದದ್ದು 1949 ಮೇನ್ಸ್ ಶಾಲೆ ಹತ್ರ ಬಂದು ಅಲ್ಲಿಂದ ನಮ್ಮ ವಿವಿಧ ಘಟಕಗಳ ಒಂದು 200 ಜನ ಸ್ಟೂಡೆಂಟ್ಸು ಒಂದು ಮೆರವಣಿಗೆಗೆ ಹೊರಡ್ತಾ ಇದ್ದಾರೆ. ಅದರಲ್ಲಿ ಒಂದು ವಿಶೇಷ DMFI ಅವರ ಟ್ಯಾಬ್ಲೋ ಇರಲಿಕ್ಕಿದೆ. ಅದರಲ್ಲಿ ಅದನ್ನು ಶೋಭಾಯಾತ್ರೆಯನ್ನು ಉದ್ಘಾಟಿಸುವವರು ಡಾಕ್ಟರ್ ರಂಜನ್ ಆರ್ ಪೈ ಅವರು. ಅಲ್ಲಿಂದ ನಮ್ಮ ಒಂದು 2,000 ಮಕ್ಕಳು ಈ ಟೈಮ್ ಸ್ಕ್ವೇರಲ್ಲಿ ಒಟ್ಟುಗೂಡಲಿಕ್ಕಿದ್ದಾರೆ. ಸೊ ಈ ಮಕ್ಕಳದ್ದು ಈ ಶೋಭಾಯಾತ್ರೆಯಲ್ಲಿ ವಿವಿಧ ಯಕ್ಷಗಾನ ವೇಷಗಳು ಮತ್ತು ಹುಲಿ ವೇಷ ಮಕ್ಕಳದ್ದೇ, ಮತ್ತು ಚೈನೆ ಬಳಗ ಮಕ್ಕಳದ್ದೇ, ನಾಸಿಕ್ ಬ್ಯಾಂಡ್, ಹೀಗೆ ಶಿಸ್ತುಬದ್ಧವಾಗಿ ಒಂದು ಪ್ರೊಸೆಷನ್. ಅದೇ ಥರ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಒಂದು ಕಲಶ ಹಿಡಿದುಕೊಂಡು ಪ್ರೊಸೆಷನಲ್ಲಿ ಭಾಗಿಯಾಗುವಂಥದ್ದು, ಇದೆಲ್ಲ ಮಕ್ಕಳು ನಡೆದುಕೊಂಡೇ ಹೋಗುವಂಥದ್ದು. ಟ್ಯಾಬ್ಲೋ ಅಂತ ಹೇಳಿದ್ರೆ ಖಾಲಿ ಒಂದು DMFI ಅವರು ಅವರ ಬಾಲಕಿಯರು ಅವರು MBBS ಆದ ನಂತರ ಏನೆಲ್ಲ ನಡೆಯಿತು ಆ ವಿಷಯದಲ್ಲಿ ಒಂದು ಸಣ್ಣ ಒಂದು ಪ್ರದರ್ಶನವನ್ನು ನಾವು ನಡೆಸ್ಕೊಳ್ಳಿಕ್ಕಿದ್ದೇವೆ. ಸೊ ಅದು ಈ ಅಮೃತ ಮಹೋತ್ಸವ ಸಮಾರಂಭವು ಕೇವಲ ಕಾಲೇಜಿಗಲ್ಲದೆ ಇಡೀ ಒಂದು ಸಮಾಜದ ಒಂದು ಪ್ರತಿಷ್ಠೆಯ ಒಂದು ಹೆಮ್ಮೆಯ ಆಚರಣೆಯಾಗಿದೆ. ಸಾವಿರಾರು ವಿದ್ಯಾರ್ಥಿಗಳ ಬದುಕಿನ ಆಶ್ರಯ ಬಂದಂಥ ಈ ಕಾಲೇಜು ಒಂದು ಶೈಕ್ಷಣಿಕ ಕೇಂದ್ರವಾಗಿರದೆ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿಯೂ ಗುರುತಿಸಿಕೊಂಡಿದ್ದು, ನಾಡಿನಾದ್ಯಂತ ಅನೇಕ ಸಾಂಸ್ಕೃತಿಕ ಒಂದು ಸಂಘಟನೆಗಳು ಈ ಸಂಸ್ಥೆಯಲ್ಲಿ ಬಂದು ಅನೇಕ ಕಾರ್ಯಕ್ರಮಗಳನ್ನು ನಡೆಯುವುದು ಒಂದು ಮೈಲುಗಲ್ಲಂತೆ ಆಗ್ತಾ ಇದೆ. ಇಂದು ನಾವು 3 ದಿನಗಳ ಪರ್ಯಂತ ಈ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಶೈಕ್ಷಣಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಅದರಲ್ಲಿ ಶೋಭಾಯಾತ್ರೆ ಬಗ್ಗೆ ಸಾಕಷ್ಟು ಅಭಿಪ್ರಾಯ ಅನ್ನೋದು ಚಿತ್ರಣ ನೀಡಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಬೇಕು. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿಶೇಷವಾದ ಪ್ರಚಾರವನ್ನು ನೀಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ತಮ್ಮೆಲ್ಲ ಪಾತ್ರ ಬಹುಮುಖ್ಯವಾಗುವುದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.